ಯಾರೋ ಚಿಯಾ ಸೀಡ್ಸ್ ತಿಂದು ಎಮರ್ಜೆನ್ಸಿಗೆ ಅಡ್ಮಿಟ್ ಆದ್ರಂತೆ. ತಪ್ಪಾಗಿ ತಿಂದರೆ ಹಂಗೆ ಆಗೋದು. ಫಸ್ಟು ಚಿಯಾ ಬೀಜ, ಸಬ್ಜಾ ಬೀಜ, ಅಳವಿ ಬೀಜ ಇದ್ರ ನಡುವೆ ಇರೋ ವ್ಯತ್ಯಾಸ ತಿಳ್ಕೊಳ್ಳಿ. ಚಿಯಾ ಬೀಜನ ನೀರಲ್ಲಿ ನೆನೆಸಿಟ್ಟಾಗ ಮೋರ್ ದೆನ್ 1 hour ಬೇಕು ಅದು ಜೆಲ್ ಥರ ಫಾರ್ಮ್ ಆಗೋದಕ್ಕೆ. ಹಂಗೇನೆ ತಿನ್ನೋದಲ್ಲ, ನೀರಲ್ಲಿ ನೆನೆಸ್ಬಿಟ್ಟು ಅದು ಜೆಲ್ ಥರ ಆಮೇಲೆ ಅದನ್ನ ಕನ್ಸ್ಯೂಮ್ ಮಾಡೋದು. ಸಬ್ಜಾ ಬೀಜನ ಕಾಮಕಸ್ತೂರಿ ಬೀಜ ಅಂತಲೂ ಹೇಳ್ತಾರೆ. ಅದು ನೀರಲ್ಲಿ ನೆನೆಸಿಟ್ರೆ ಒಂದು 15 ನಿಮಿಷದಲ್ಲಿ ಅದು ಜೆಲ್ ಥರ ದಪ್ಪ ಆಗೋಗುತ್ತೆ. ಬಾಡಿಗೆ ತಂಪು ಅಂತ ಬಳಸ್ತಾರೆ. ಅಳವಿ ಬೀಜದಲ್ಲಿ ಗ್ಯಾಲಕ್ಟೋಗ್ ಹೋಗುವಂಥ ಒಂದು ಪ್ರಾಪರ್ಟೀಸ್ ಇರೋದ್ರಿಂದ ಬಾಣಂತನದಲ್ಲಿ ಹಾಲು ಉತ್ಪಾದನೆಗೆ ಭಾಳ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಹಾಲಲ್ಲಿ ಹಾಕ್ಕೊಡ್ತಾರೆ, ನೀರಲ್ಲಿ ಹಾಕ್ಕೊಡ್ತಾರೆ. ಇದು ನೀರಲ್ಲಿ ಅಷ್ಟು ಸ್ವೆಲ್ ಆಗೋದಿಲ್ಲ ಅಳವಿ ಬೀಜ ಬಂದು. ಇದರಲ್ಲಿ ಕಬ್ಬಿಣದ ಅಂಶ, ಫೋಲೇಟ್ ಜಾಸ್ತಿ ಇರೋದ್ರಿಂದ ಬಾಣಂತನದಲ್ಲಿ ಹೆಚ್ಚಾಗಿ ಬಳಸ್ತಾರೆ. ಇದು ಸ್ವಲ್ಪ ರೆಡ್ ಕಲರ್ ಇರುತ್ತೆ. ಸಬ್ಜಾ ಬೀಜ ಬಂದು ಸ್ವಲ್ಪ ಬ್ಲ್ಯಾಕ್ ಕಲರ್ ಇರುತ್ತೆ. ಚಿಯಾ ಬೀಜ ಬಂದು ಸ್ವಲ್ಪ ಬ್ರೌನಿಶ್ ಕಲರ್ ಇರುತ್ತೆ. ಹೆಚ್ಚಿನ ಉಪಯೋಗಗಳನ್ನ ಇಲ್ಲಿ ಬರ್ದಿದ್ದೀನಿ. ಇದು ಶಾರ್ಟ್ ವಿಡಿಯೋ ಆಗಿರೋದ್ರಿಂದ ಫುಲ್ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ಸ್ಕ್ರೀನ್ ಶಾಟ್ ತಗೊಳ್ಳಿ. ಹಾಗೆ ಈ ರೀತಿ ಹೆಚ್ಚಿನ ಆರೋಗ್ಯ ಸಲಹೆಗಳಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ.